ಎಲ್ಲರಿಗೂ ಶುಭೋದಯ. ನನ್ನ ಶ್ರದ್ಧಾ. ನಾನು 4ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆಯ ಹೆಸರು ಡಾಕ್ಟರ್ APJ ಅಬ್ದುಲ್ ಕಲಾಂ ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಂ ಶಾಲೆ ಜೇವರ್ಗಿ. ಇಂದು ನಾನು ಸಸ್ಯದ ವಿವಿಧ ಭಾಗಗಳ ಬಗ್ಗೆ ವಿವರಿಸುತ್ತೇನೆ. ಸಸ್ಯದ ಭಾಗಗಳು. ನಾವು ಸಸ್ಯದ ಭಾಗಗಳು ಯಾವುವು ಎಂದು ಒಂದೊಂದಾಗಿ ತಿಳಿಯೋಣ. ಮೊದಲನೆಯದು ಎಲೆ. ಇದು ಹಸಿರು ಬಣ್ಣದಿಂದ ಕೂಡಿರುತ್ತದೆ. ಎರಡನೆಯದು ಹಣ್ಣುಗಳು. ಸಸ್ಯಗಳ ವಂಶ ಬೆಳವಣಿಗೆಗೆ ಸಹಕಾರಿ. ಹಣ್ಣುಗಳಲ್ಲಿರುವ ಬೀಜಗಳಿಂದ ಹೊಸ ಸಸ್ಯ ಹುಟ್ಟುತ್ತದೆ. ಮೂರನೆಯದು ಬೇರು. ಇದು ಸಸ್ಯಕ್ಕೆ ಭದ್ರತೆಯನ್ನು ನೀಡುತ್ತದೆ. ನಾಲ್ಕನೆಯದು ಹೂ. ಇದು ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ. ಐದನೆಯದು ಕಾಂಡ. ಇದು ಸಸ್ಯಕ್ಕೆ ಆಹಾರವನ್ನು ಸಾಗಿಸುವ ಮೂಲಕ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಬೇರು. ಇದು ಸಸ್ಯಕ್ಕೆ ಆಧಾರವನ್ನು ಕೊಡುವಂಥದ್ದು. ಬೇರು ನೀರು ಲವಣಗಳನ್ನು ಹೀರಿಕೊಂಡು ಸಸ್ಯದ ಎಲ್ಲ ಭಾಗಗಳಿಗೆ ಕಳಿಸುತ್ತೆ. ಬೇರು ಮಣ್ಣನ್ನು ಕೂಡ ಗಟ್ಟಿಯಾಗಿ ಹಿಡಿದುಕೊಳ್ಳುವುದರಿಂದ ಮಣ್ಣನ್ನು ಸವಕಳಿ ಉಂಟಾಗುವುದಿಲ್ಲ. ಬೇರುಗಳಲ್ಲಿ 2 ವಿಧ: ತಾಯಿ ಬೇರು, ತಂತು ಬೇರು. ಧನ್ಯವಾದಗಳು.